ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಬೈಲಿ. ಇನ್ನು ನೋಡ್ರಿ ಮಕ್ಕದಲ್ಲಿ ಮಂದಾಸ ಏನಕ್ಕೆ ಗೈಸ್ ಇಲ್ಲ ನಮ್ಮ ತಂಗಿಯವರ ಕರ್ಕೊಂಡು ಹೋಗಿ ಯಜಮಾನ ಬಂದವ್ರಿ. ನಾಳೆ ನಂಗೆ ಎಕ್ಸಾಮು ಇರೋ ಸಹ ಓದವ್ರಿ. ಯಾರು ಬಂದಿರೋದು ಮತ್ತು ಯಜಮಾನ್ರ ಮತ್ತೀಗ ಹೌದಾ? ಆಮೇಲೆ ಫುಲ್ ಖುಷಿ ಆಯ್ತಾ? ಖುಷಿನ ಬೇಜಾರು ಎರಡನ್ನ ಹೇಳ್ಕೊಳಕತ್ತ ಮಕ್ಕಳು ಖುಷಿ ಐತೆ. ಹೆಂಗೆ ಬೇಜಾರು? ನೀನು ಫುಲ್ ಜೋಶಾಗಿದ್ದೀರ ಹೋಗಕ್ಕೆ. ಏನು ಪರವಾಗಿಲ್ಲ ತಾನೆ? ಅಯ್ಯೋ ಒಳ್ಳೆಗತ್ತೆ ಗೈಸ್. ನೋಡಿ ಗೈಸ್, ಒಂದು ತಿಂಗಳು ಎಷ್ಟು ಬೇಗ ಆಗೋಯ್ತು ಅಂತ ಒಂಥರ ಬೇಜಾರಾಗ್ತದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕರ್ತವ್ಯ ಹಂಗೆ ಹಿಂಗೆ. ಏನು ಮಾಡ್ತೀರಾ? ಹಾಂ, ಬಂದರು ಕರ್ಕೊಂಬ ಅಲ್ಲಿಂದ ಹೋಗಿ ಗೈಸ್ ಅಂತ ಹಿಂಗೆ ಕರ್ಕೊಂಬರಕೋದ್ಲ. ಆಮೇಲೆ ನಾನು ಮಾತಾಡ್ತೀನಿ ರೀ. ಯಾರು ಅವ್ರ ಅಮ್ಮನೂ ಬಂದವ್ರು ಅಂತ. ಓಹೋ ಗೈಸ್, ನಮ್ಮ ತಂಗಿಯವ್ರ ನಮ್ಮ ಅತ್ತೆ ಬಂದವ್ರಿ. ನಮ್ಮ ಅತ್ತೆ ಬಂದವ್ರು. ನಮ್ಮ ಅತ್ತೆ ಮಳೆ ಹೋಯ್ತು 6 ಗಂಟೆಗೆ. ನಿಂತಿದ್ದೀವಿ ನಾವು ಸೈಡಾಗಿ, ಮಾತಾಡ್ತಾನೆ ಇಲ್ಲ, ಓದ್ತಾ ಇಲ್ಲ, ಸೈಲೆಂಟ್ ಹಂಗೇನೆ ಮಾತಾಡೋದಿಲ್ಲ. ಏನಿಲ್ಲ ಜೋಡತೆ ಮಾತಾಡ್ತಿಲ್ಲ ನಾವು. ಎಕ್ಸಾಮ್ ಕೊಡೋದು ಗೊತ್ತೇ, ನೋಡ್ತಾ ಇಲ್ವ ನೀವು? ಆರಾಮ್, ನೀವು ಚೆನ್ನಾಗಿದ್ದೀರಾ? ಎಷ್ಟು ಗಂಟೆ ಹೊಂಟ್ರ? ಅಲ್ಲೇ 6:30 7 ಗಂಟೆ ಆಗೋಯ್ತು. ಹಾಂ, ನಾವು ಬೆಳಗ್ಗೆ ಬರೋದ ಪ್ಲಾನ್ ಇದ್ದು. ಹಾಂ, ಸರಿ ಬೆಳಗ್ಗೆ ತಿರ್ಗಾ 9 ಗಂಟೆ ಬರೋಕ್ಕೆ 12 ಗಂಟೆ ಆಗ್ತದೆ. ಒಂದು ತಿಂಗಳಿಂದ ಸಾಧ್ಯ ಅವ್ರ ಮನ್ಗಳು ಮುಂದೆ ಅಡ್ಬಳನೆಲ್ಲ ಸಿಕ್ಕಿದ್ರಿ ಅವರು. ಒಳ್ಳೆ ಅಪ್ಪ ಎಲ್ಲಿ ಹೋಯ್ತು? ದಾಸಗಳು ಕಟ್ಟಕ್ಕೆ ಹೋಗಿರ್ಬೇಕು. ಹುಡುಗಿ ಏನು ಮಾಡಿದ್ರ? ಹುಡುಗಿ ಏನು ಮಾಡ ಬಿಕ್ತಿ ಮೀಟಿಂಗು ಒಂದು ತಿಂಗಳಿಂದ ಒಂದು ಆಗಲ್ಲ. ನಾನು ಯಾಕೆ ಬೇಕಾ ಮಾಡ್ಕೊಂಡು ನನ್ನ ಜೊತೆ ಬುದ್ಧಿ ತಕ್ಷಣ ಮಾತಾಡ್ತಿಲ್ಲ ಅಂತನಾ? ನಾವು ಮಾತಾಡ್ತವಲ್ಲ. ಬಿಕ್ತಿ ಮೀಟಿಂಗು ಒಂದು ಸೊಸೆ ಬಿಟ್ಟು ಒಂದು ತಿಂಗಳಿಂದ ಬೋರ್ ಹೊಡ್ಬಿಟ್ಟು ಕರ್ಕೊಂಡೋಗಿ ಬೋರ್ ಹೊಡ್ಬಿಟ್ಟವ್ರೆ. ಒಂದು ದಿವಸ ಮುಂಚಿತವಾಗಿ ಒಂದು ದಿವಸದಿಂದ ತಿಂಗಳಾಯ್ತು ಕರ್ಕೊಂಡು. ಒಂದು ದಿವಸ ಮುಂಚಿತ ಹೆಂಗ್ ನೋಡ್ಕೊಂಡಿದ್ದೀವಿ ಕೇಳ್ರಿ. ಒಂದೇ ಒಂದು ದಿವಸ ಪಿನ್ ಒಂದೇ ಒಂದು ಮಾತು. ಯಾರು ಸೊಸೆ ಹೋಗಿ ಕೇಳ್ರಿ ಹೆಂಗಿದ್ದಮ್ಮ ಅಪ್ಪ ಮನೆಗೆ ಅಂತ. ನಿಮಗೆ ಆಗ ಬೇಜಾರಾಗ ಒಂದು ತಿಂಗಳಿಂದ ಯಾವಾಗ ಅಮ್ಮ ಕಳ್ಬೋದು ಅನ್ಕೊಂಡು ಈ ದಿವಸ ಮಾತಾಡ್ತಿರಲ್ಲ. ದಿವಸಕ್ಕೆ 50 ಸಲ ಫೋನ್, ಬೆಳಗ್ಗೆ ದಿನ 3 ಸಲ ಮಾತಾಡಿರಾ? ಹಾಂ, ಖುಷಿ ಆಯ್ತು. ಹೌದಾ? ನಾನು ಅವರೇ ಕಾಳಕ್ಕೆ ಹೋಗಿದ್ದೆ. ಅವರೇ ಕಾಳಕ್ಕೆ ಹಾಕಕ್ಕೆ ಹೋದಳು. ಸಂಜೆ 3 ಗಂಟೆ ಅಲ್ಲೇ ಇದ್ದೆ. ಅವರೇ ಕಾಳು ಅಲ್ಲ, ಮುಂದೆ ಸೈಡ್ ಹತ್ರ ತೊಗರಿ ಯಾವ ಮಡ್ಕಾಗ್ಲಿ ಅಂದ್ಬಿಟ್ಟ ಮಳೆ ಆಯ್ತಾ? ಫೋನ್ ಎತ್ತಿಲ್ಲ. ಸರಿ ಬಂದೋಳೆ ಪಾಪ, ಫೋನ್ ಎಷ್ಟಿತ್ತ ಮಾಡವಳೆ ಅಂದ್ಬಿಟ್ಟು ಆಮೇಲೆ ಹೋಗಿ ಸಾಕಾಗೋಯ್ತು ನನಗೆ. ಸರಿ ಯಾಕಮ್ಮ ಫೋನ್ ಹಾಕಿದ್ದೆ, ಯಾಕ್ರಮ್ಮ ಫೋನ್ ಎತ್ತಿಲ್ಲ. ಮಳೆ ಆಯ್ತಾ ಹೋಗ್ಲಿ ಚೆನ್ನಾಗಿ? ನೆನ್ನೆ ಹೋಯ್ತಾ? ಫುಲ್ ಖುಷಿ. ನಾಳೆ ತ್ಯಾಮ ಆಯ್ತು. ಮೊನ್ನೆ ಒಂದಿನ ಶುಕ್ರವಾರ ಸುಮ್ಮನೆ ಒಂದು 10 ಕಾಳು ಹಾಕಿದೆ. ಶನಿವಾರ ಹಾಕಿದೆ. ಆಮೇಲೆ ಒಂದು ಕಳೆಗೆ ಬೀಜ ಹಾಕ್ಬಿಟ್ಟಿದ್ದೀನಿ. ನೋಡೋಣ ಯಾರ ಪಕ್ಕದಾಗಿರೋರು ಹಾಕೊಂತಿಳಿದ್ರು. ಹುಟ್ಟುತ್ತವ ಹುಟ್ಟಲ್ಲ ಹುಡ್ತವೆ. ನಮ್ಮನೆ ಬೆಳೆದಿವಿ ಪಕ್ಕಡ ಹಣ ಕೊಡ್ತೀವಿ ತಣ ನೋಡ. ನಮ್ಮ 3 ಸಾಲ ಹಾಕಿದ್ದೀನಿ. ಅದ ಒಂದಿಷ್ಟು ಮನೆ ಕಾದ್ಮಿಸಿದ್ರಲ್ಲ ಅದ್ರಾಗ ಗೊಬ್ಬರ ಹಾಕಿದ್ರ? ಗಸಿ ಗೊಬ್ಬರ ಹಾಕಿದಿರಾ? ಸಗಣಿ ಗೊಬ್ಬರ ಎಲ್ದಂದ್ರ ತಂದ್ರ ಹಂಗಾರಿ ತಂದವ್ರಿ ಆಗಲ್ಲ. ಸಗಣಿ ಗೊಬ್ಬರ ಹಾಕಿದಿರ ತಾನೆ? ಹಾಕಿಲ್ಲ. ಹಂಗಾರೆ ಏನು ಪರವಾಗಿಲ್ಲ ಬಿಡ್ರಿ. ಏನು ಕಣ್ಕೊಂಡ್ಬಿಡ್ರಿ, ಅದು ಸುಖ ಇಲ್ಲ. ಕತೆ ಖುಷಿ ಆಯ್ತಾ? ಯಾವತ್ತು ಯಾರೋ ಅದ್ರ ಪಕ್ಕದಾಗಿರೋರು ನಾನು ಇಲ್ಲ. ಅವರೇ ಕಾಳು ಚೆನ್ನಾಗತ್ತದ. ಅವರೇ ಕಾಳು ತೊಗರಿ ಎಲ್ಲ ಸೂಪರ್ ಆಗಿ ಬೆಳಿತೀನಿ. 5 ತಿಂಗಳದಲ್ಲ. ನಾನು ಕಾಯಿ ಬರೋ ಹೊತ್ತಿಗೆ ಅದು ಬರುತ್ತೆ. ತೊಗರಿ ಜುಟ್ಟೇನಿಲ್ಲ ಚೆನ್ನಾಗಿರೋ ಮೇಸ್ಟರ್ ಅಂತೂ ಕೂದಲು ಗಡ್ಡ ಕೂದಲು ಬಿಟ್ಟರೆ ಸೋಕಿ ಚೆನ್ನಾಗೈತೆ. ನನಗೂ ಹೇಳ್ರಿ, ನೀವು ಇಲ್ಲ ಅಂದ್ರೆ ನಾಳೆಗೆ ಕಟ್ ಮಾಡ್ತೀನಿ. ಹೋಗಿ ಮಾಡಿಸ್ಬೇಕಾ? ಕಟ್ ಮಾಡಿಸ್ಕೊಳ್ತಾನೆ ನೋಡು. ಅದು ಹೇಳ್ರಿ, ಮಾಡಿಸ್ಬೇಕಾ? ಮಾಡಿಸ್ಬೇಕು. ಅಯ್ಯೋ ಶೇಟ್ ಹೋಗಪ್ಪ. ಚಂದಾಗೇ ಇಲ್ಲ ನಿಜವಾಗಿ. ಗಿರ್ಬೇಕು ವಯಸ್ಸುಡ್ರು. ಅಯ್ಯೋ ಅಲ್ಲಡಮ್ಮ, ಹಿಂಗ ವಯಸ್ಸುಡ್ರಿಗೆ ಗಿರ್ಬೇಕು. ಹುಡುಗರಿಗೆ ಗಡ್ಡ ಕೂದಲು ಬಿಟ್ಟರೆ ಲಕ್ಷಣ. ಅಂಕಲ್ ತರ ಇದೆ ಅವಾಗ ನೀನು.
Emotional, damn it! ಅಂಕಲ್ ಎಲ್ಲ ನಾನು ಥೋ ನನ್ನೇ ಅಂಕಲ್ ಅಂದ್ಬಿಡಲ್ಲ ಯಾರು ಅಂದಿಲ್ಲ ನನ್ನ ನಮಗೆ ಕೌಂಟ್ರ್ ನಮ್ಮ ಅಮ್ಮನಿಗಿಂತ ಜಾಸ್ತಿ ನಮ್ಮಳಿಂದ ನಾನಿದು ಫಸ್ಟ್ ಕಟಿಂಗ್ ಮಾಡಿಸ್ಕೊಂಡು ಶೇವ್ ಮಾಡಿಸ್ಕೊಬರ್ತೀನಿ ಹುಡುಗನ ಥರ ಕಾಣಬೇಕು. ತಲೆ ಕೆಡಿಸ್ಕೊಂಡ್ರಿ ನಾಳೆ ಎಕ್ಸಾಮ್ ಮುಗಿಸ್ಕೊಂಬಂದು ಪಕ್ಕ ಮಾಡಿಸ್ತೀನಿ, ವಿಡಿಯೋ ಕಾಲ್ ಮಾಡ್ತೀನಿ ನಾಳೆಗೆ. ಹೌದಾ? ನೋಡೋಣಪ್ಪ. ನಾಳೆಗೆ ಬುಧವಾರ ಅಲ್ಲ ನಾಳೆಗೆ? ನಾಳೆ ಬೇಡ, ನಾಳೆನೂ ಬೇಡ, ನಾಳಿದ್ದು ಬೇಡ. ಹೌದಾ? ಶನಿವಾರ ಫಿಕ್ಸ್. ಶನಿವಾರನೂ ಬೇಡ, ಶನಿವಾರನೂ ಭಾನುವಾರನೇ ಗಟ್ಟಿ. ಭಾನುವಾರ ಮಾಡಿಸ್ಕೊಂಡು ಹಂಗಾರೆ ಕೊಟ್ರೆ ಹಂಗಾರೆ ಯಾಕೆ ಹೌದು ಮಾಡಿಸ್ಕೊಂಡ್ರೆ ಹಂಗೆ ಇಟ್ಕೊಂಡಿರ್ತಾರೆ. ನಾನು ಚೆನ್ನಾಗಿ ಎಷ್ಟು ಗುಡ್ಡೋಡ್ಸೋತ್ ಹೇಳಿದ್ದೆ, ನಾನು ಚೆನ್ನಾಗಿ ಚೆಂಡುಗೆ ಹೇಳಿದ್ದೆ ಧರ್ಮಸ್ಥಳಕ್ಕೆ ಅರ್ಕೆ ಐತೆ ಅದು ತಗೊಳಕ್ ಗುಡ್ಡೋಡ್ಸಕ್ಕಿಲ್ಲ ಅಂದೆ. ನಾನು ಬಂದಿದ್ರೆ ಹೊಡ್ಸಿರೋನಿ ಹೋಗಿದ್ದ ಅರುಣ ನನ್ನೋರು ಮಾಮ ಹೋಗೋಣ ಅಂತ. ಮೇಕ್ ಬರಲಿಲ್ಲ? ಇಲ್ಲ ಹೋಗಿ ಬರಾಗಪ್ಪ ಏನೋ ನೋಡಿದ್ದೀನಿ ಅಂದೆ. ಸೊಸೆ ನೋಡ್ಬಾರ್ದು. ನೀವು ಇವಾಗ ಹೋಗಿರೋದ ಸತ್ತಕ್ಕಪ್ಪ? ನೀನಪ್ಪ? ನಾನು ಒಂದು 2-3 ಸಲ ಹೋಗಿದ್ದೀನಿ. ಇದು ಮೊನ್ನೆ ಹೋಗಿದ್ದು? ಮೊನ್ನೆ ಹೋಗಿದ್ದು ಅದೇ ಸೇರಿ 3-4 ಸಲ. ಎಷ್ಟು ನೀವು ನಿಮ್ಮಪ್ಪ ಹೋಗಿದ್ದು? ಅದಕ್ಕೆ ಇದು ಉಡುಪಿಗೆ ಹೋಗಿದ್ದು ನಾವು. ಹೌದಾ? ಏನ್ ದೇವಸ್ಥಾನಕ್ಕೆ ಅಂದ್ರು? ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿ ಇದಕ್ಕೆ ಕಮಲಶಿಲೆ ಅಂತ ಒಂದು ತಿಂಗಳು ಕಳೆದಾಯ್ತು. ಖುಷಿ ಆಯ್ತಾ ನಾಳೆಗೆ ಸೊಸೆ ಕರ್ಕೊಂಡು ಹೋಗ್ತಿರೋದಕ್ಕೆ? ಕರ್ಕೊಂಡು ಹೋಗ್ತೀವಿ, ಅದಕ್ಕೆ ಬಂದಿರೋದು. ಹೇಳಿದ ಮಾತು ತಿಂಗಳು ಬಿಟ್ಟಿದೀವಲ್ಲ, ನೀವ್ ಹೇಳಿದ ಮಾತು ನಾನು ಹಿಡ್ಕೊಂಡಿದ್ದೀನಿ. ನನ್ನ ಸೊಸೆ ನಾನು ಕರ್ಕೊಂಡು ಹೋಗ್ತೀನಿ ಅನ್ನೋ ಮಾಡ್ಕೊಂಡು. ಆಮೇಲೆ ನಾನು ಊಟ ಮಾಡಿ ಕೊರಿಲ್ಲ ಅಂತ ಇದು ಮಾಡ್ಬೇಡ ನೀನು. ನಿಮ್ಮ ಅಮ್ಮನ ಎಕ್ಸಾಮ್ ಇರಿ ಎಕ್ಸಾಮ್ ಮುಗೀತು, ಏನು ಕೆಲಸ ಎಲ್ಲ ಬಂದ್ಬಿಡ್ಲ ಅಲ್ಲಿಗೆ? ಬಾ. ಇದೆ ಮತ್ತು ಬಾಪ ತಮಾಷೆ ಕಳ್ತಾ ಇದೀನಿ ಅನ್ಕೊಂಡ್ರ? ಇಲ್ಲ ಬನ್ರಿ ಬಾ ಮಂಜು. ನಾನು ಕೇಳಿ ನಿಮ್ಮ ಅಮ್ಮನೇ ಅಂದೆ. ನಾನು ಮನೆ ಕರ್ಕೊಂಡು ಆ ಕಡೆ ಎಲ್ಲ ಕರ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತೀರ ನನ್ನ? ಇನ್ನ ಆ ಕಡೆ ಕೈವಾರ ಕಡೆ ಕರ್ಕೊಂಡು ಹೋಗ್ತೀನಿ. ಇದು ಹೌದಾ? ಕೈವಾರ ಇದು ಕೈಲಾಸಗಿರಿ ಶಾಗೈತೆ ಆ ಕಡೆ ಪ್ಲೇಸ್ ಗೊತ್ತಾ? ಹೌದಾ? ನಮ್ಮ ಅಕ್ಕ ಕರ್ಕೊಂಡ್ ಬರ್ತೀಯ ಶುಕ್ರವಾರ ಹೋಗಿ ಶುಕ್ರವಾರ ಬಂದ್ಬಿಡ್ರಿ. ಶನಿವಾರ ಭಾನುವಾರ ನೋಡ್ಕೊಂಡು ಸೋಮವಾರ ಬೆಳಗ್ಗೆ ಬರೋಣ. ನೀವು ಟ್ರಿಪ್ ಹೊಡ್ದಿರೋ ನಾನು ನೋಡ್ತಿಲ್ವಲ್ಲ, ಅದೇ ಕಾರ್ ಐತೆ, ಕಾರು ಸುಟ್ಟಾಡ್ಕೊಂಡು ಬರ್ಬೋದು. ಫುಲ್ ಕ್ರೇಜಿ. ಹೆಂಗಮ್ಮ ನಮ್ಮ ಅಕ್ಕ ಯಾವಾಗ ಕರ್ಕೊಂಡ್ ಬರ್ತೀಯ ಅಂತಾರೆ. ನಾನು ಅಂದ ತಿಂಗಳ ಗಟ್ಟ ಬರಲ್ಲ ಸಿಂಧು, ತಿಂಗಳಾದ್ಮೇಲೆ ಗೌರಿಗೆ ಚಂದು ಯಾರಾದ್ರೂ ನಮ್ ಜನ ಗಾಬರಿ ಬೀಳ್ತಾರೆ. ಯಾರು ಚಂದು ಅಂತಂದ್ರೆ ಗೈಸ್ ನನ್ನ ತಂಗಿ ಹೆಸರು ಗೈಸ್ ಚಂದನ ಅಂತ ಕರಿತೀವಿ. ಚಂದನ ಅಣ್ಣನ ಹೆಸರು ಚಂದು. ನಮ್ಮ ಮನೆ ತಾಯಿ ಅಂತಾರೆ, ನಾವೆಲ್ಲ ತಾಯಿ ಅಂತೀವಿ. ಕಾಲೇಜ್ ಫ್ರೆಂಡ್ಸ್ ಎಲ್ಲ ಉಮಾ ಅಂತಾರೆ. ನಿಮ್ ಫ್ಯಾಮಿಲಿ ಪೂರ್ತಿ ಚಂದು. ಯಾರು ಕೂಗಲ್ಲ, ನಾನೊಬ್ಳೆ ಕೂಗೋದಂಗ. ಯಜಮಾನು ಚಂದು ಕೂಗ್ತಾಳೆ, ಏನಮ್ಮ ಮಾಡ್ತಾ ಇದ್ದೆ ಚಂದಮ್ಮ ಮಾಡ್ಕೊಂಡು. ನಾನು ಉತ್ಕಿತ ಸಿಲ್ದು ಅದ್ರ ಉಗುಟ್ಟೋದೇ ಇಲ್ಲ. ಉತ್ಕಿತ ಉಮಾದೇವಿ ಅಂತ ಉಮಾದೇವಿ ಕೂಗ್ಬಾರ್ದು ತಾನು ಹೇಳಿರೋದು ಅವರು. ಅದಕ್ಕೆ ನಾನು ಸಿಲ್ದು ಅಂತ ಕೂಗೋದು. ನಮ್ಮೂರಲ್ಲಿ ಒಬ್ರವ್ರೆ. ನಿಂಗೆ ಹೆಂಗ ಅನ್ಸ್ತದೆ? ಒಂದು ತಿಂಗಳು ಇಷ್ಟು ಬೇಕಾಗೋಯ್ತಲ್ಲ. ನಮಗ್ ಬೇಗ ಆಗೋಯ್ತು ಅನ್ಸ್ತದೆ. ನಿಮಗಂತೂ ಯಾವಾಗ ಆತದೋ ಯಾವಾಗ ಒಂದ್ ತಿಂಗಳು ಕಾಯ್ಬೇಕಲ್ಲ ಸೊಸೆ ಬರೋಕೆ. ತಾನೇ ನಾನಪ್ಪ ನನ್ನ ಸೊಸೆಗೆ ಇದ್ಬಿಟ್ಪಮ್ಮ ನೀ ಜಾಲಿಯಾಗತ್ತೆ ಹೇಳಿ ಕಳ್ಸಿದ್. ನಾನು ಫೋನ್ ಮಾಡಿ ಯಾವ್ದು ಇಜಾಡ್ಸ್ತೀರಲ್ಲ, ನಾವು ಇಜಾಡ್ಸ್ತೀರಿ ನಮ್ಮ ಮನೆಗೆ. ಆದ್ರೂ ಖುಷಿ ಆಗೋದು. ದಿನಕ್ಕೆ 3 ಸಲ ಮಾಡಿರಲ್ಲ, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಬಾ ಹೇಳಿದ್ದೆ ನಮ್ಮ ಯಜಮಾನ. ಬಾ ಹೋಗೋಣ ಆದ್ರೆ ಈಗ ಬಿಟ್ಕೊಂಡ್ಬಿಟ್ಟಿರ ಪಾಪ ಅಂಕಲ್ ಕರ್ಕೊಂಡ್ಬರ್ತಾನೆ. ಒಬ್ರೇ ಮನೆಯಲ್ಲ ಯಾವಾಗ ಯಜಮಾನ್ರು ಅಂಕಲ್ ಒಬ್ರೇನಾ? ಆಶಾ ಎಲ್ರು ಬಂದ್ರು. ನಾನು ಬರ್ತೀನಂತ ಲೀವು. ನಾಳೆ ಲೀವ್ ಹಾಕಕ್ಕಾಗಲ್ಲ. ಅದೇನೋ ಇದು ಸೇರವನೆ ಅವನು. ಏನಮ್ಮ ಅದು ಅವ್ರ ಅತ್ತೆಕ್ಕ ಅವ್ರ ಮಾವ್ರು ಹೇಳ್ತಾ ಇದ್ದ. ಜನ ದಿವಸ ಅದೇನೋ ಮಾತಾಡ್ಬೇಕತ್ತೆ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು. ಆಗಸ್ಟ್ 15 ಸ್ವಾತಂತ್ರ್ಯಾಚರಣೆಗೆ ಪೊಲೀಸ್ ಆಫೀಸರ್ ಡ್ರೆಸ್ ಹಾಕ್ತಿರಂಗ್ರೆ. ಅದು ಹಾಕೊಂಡು ನಿಂತವನೇ ಹೇಳ್ತಾನೆ ಶಾಲೆ ಹೇಳ್ತಾನೆ. ಗಾಯ್ಸ್ ಒಳ್ಳೆ ಕತೆ ಗಾಯ್ಸ್. ನೋಡಿ ಎಷ್ಟು ಬೇಗ ಒಂದು ತಿಂಗಳಾಗೋಯ್ತು. ಫುಲ್ ಅವ್ರಿಗೆಲ್ಲ ಜೋಶು. ನಮ್ಮ ಮನೆ ಕರ್ಕೊಂಡು ಹೋಗಿ ನಾವೇ ಜೋಶ್ ಆಗಿದ್ವು. ಈಗ ಅವ್ರು ಮನೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಅಷ್ಟೇ ಜೋಶ್ ಇರ್ತಾರೆ. ನಮಗೆ ಬೇಜಾರಾಗ್ತದೆ, ಏನು ಮಾಡೋಕ್ಕಾಗಲ್ಲ. ಗಾಯ್ಸ್ ನಾಳೆ ನನಗೆ ಎಕ್ಸಾಮ್ ಐತೆ, ಬಟ್ ಬೇಜಾರಾಗ್ತೈತೆ. ಅಲ್ಲಿ ಕಳ್ಸೋದು ಸಹ ಎಕ್ಸಾಮ್ ಐತಲ್ಲಪ್ಪ ಅಂತ. ಎಲ್ಲ ಟೈಮಲ್ಲೂ ಹಂಗೆ ಆಗ್ತದೆ ಗಾಯ್ಸ್. ಅವಾಗ ಒಂದ್ಸರಿ ಬಂದಿದ್ರು, ಒಂದು ವಾರ ಇದ್ರು, ಅವಾಗೂ ಹಂಗೆ ಆಯಿತು. ಎಕ್ಸಾಮ್ ಬಿತ್ತು. ಇವಾಗ ನಾಳೆಗೆ ಅಂತಂದ್ರೆ ನಾಳೆಗೆ ಹೋಗೋ ತನಕ ಕಳಿಸ್ಬಿಟ್ಟಿರೋಣ ಅಂತಂದರೆ ನಾಳೆಗೂ ಎಕ್ಸಾಮ್ ಬಂತು. ಏನು ಮಾಡೋದು ಅಂತ ಗೊತ್ತಲ್ಲ. ಹೋಗ್ರಿ ತಲೆ ಕೆಟ್ಟೋಗಿ ಚಿತ್ರನ. ತಿರ್ಗಾ ನಾಳೆ ಈ ವ್ಲಾಗು ಇದು ಲಾಸ್ಟ್ 2ನೇ ವ್ಲಾಗು. ಅದಿದ್ರೆ ನಾಳೆ ವ್ಲಾಗ್ ಲಾಸ್ಟ್ ನೋಡೋಣ ತಂಗಿನ ನೀವು. ಇನ್ಮೇಲಿಂದ ಅಷ್ಟೇ ಕತೆ ಮುಗಿತೀನಿ. ತಿರ್ಗಿ ಇನ್ನೇನು ಅಪರೂಪ ವಿಸಿಟ್ ಪರ್ಸನ್ ಆಗೋತಾರೆ. ಒಂದು ತಿಂಗಳು ಬಂದಾಗ ಇಲ್ಲಂಗೆ ಆ ಥರ ಹಂಗೆ. ತಾಯಿ ಕಾಪಿ ಮಾಡ್ದ ಆಯ್ತಾ? ಕಾಪಿ ಮಾಡಿದ್ರೆ ನೀನು ಕಾಪಿ ಕುಡಿಯೋ ಕಾಪಿ ಅಲ್ಲ ಅದು, ಲ್ಯಾಪ್ಟಾಪಲ್ಲಿ ಮಾಡ್ತೀರ ಕಾಪಿ.
ಅದು ಫೋಟೋ ಮದುವೆ ಫೋಟೋ ಎಲ್ಲ ಕಾಪಿ ಮಾಡ್ತಾ ಇದ್ದೀನಿ. ಇಲ್ಲೇ ಕಾವಡಿ ಮಾಡ್ತಾವ್ರ ಅಲ್ಲ ನಿಮ್ಗೆ ಗೊತ್ತು ತಾನೆ ಕಾಪಿ ಮಾಡೋದು ಪೇಸ್ಟ್ ಮಾಡೋದು ಕಂಪ್ಯೂಟರಲ್ಲಿ. ಅದು ಕಂಪ್ಯೂಟರ್ ಲ್ಯಾಪ್ ಕಾಪಿ ಮಾಡ್ತಾ ಇರೋದು. ಆಯ್ತಾನೆ ತಾಯಿ? ಆಯ್ತಾ ಅದು ಒಂದು ಫೈಲ್ ಆಯ್ತಾ? ವಿಡಿಯೋ ಆಯ್ತಾ? ನೀನು ಮಿಕ್ಕಿದ ಫೈಲ್ ಮಾಡ್ಬಿಡು ನೀನು. ಗೈಸ್ ಮದುವೆ ರಿಸೆಪ್ಷನ್ ವಿಡಿಯೋ ಎಲ್ಲ ಪೆನ್ ಡ್ರೈವಲ್ಲಿ ಕಾಪಿ ಮಾಡ್ತಾ ನೀವು ಎತ್ಕೊಂಡೋಗ್ತಾರೆ. ವಾಟ್ಸಪ್ ಹೆಂಗೆ ಲಾಗಿನ್ ಆಗಕ್ಕೆ ಹೋಗಿದ್ರ? ಇಲ್ವ ಸಪ್ರೇಟ್ ವಿಡಿಯೋ ರಿಸೆಪ್ಷನ್ದು ಆಯ್ತಾ? ನೆಕ್ಸ್ಟು ಮುಹೂರ್ತದೊಂದು. ಕಾಪಿ ಪೇಸ್ಟ್ ಮಾಡಪ್ಪ ಅವನಿಗೆ. ಒಂದು ಫೈಲ್ ಕಾಪಿ ಆಗಿತ್ತಾನೆ, ಇನ್ನೊಂದು ಪೇಸ್ಟ್ ಮಾಡಬೇಕಾಯ್ತು. ಗೈಸ್ ಇದು ಇಲ್ಲ ಆಯಿತು. ಇನ್ನೊಂದು ಫೋಲ್ಡರ್ ಮಾಡ್ಬಿಟ್ಟು ಮುಹೂರ್ತ. ಮುಹೂರ್ತಂ ನೋಡಿ ಆಯಿತು. ಬೇಗ ಆಗದೆ, ಬೇಗ ಆಗ್ತದೆ. ಇಲ್ಲ ನೋಡಿ ಜಾಸ್ತಿ ಆಯ್ತು ನೋಡಿ. 2 ಅವರ್ 3 ಹೋಯ್ತದು ಅನ್ಸದೆ. ಏನು ಸಮಾಚಾರ? ಅಡುಗೆ ಹಾಕಲ್ಲ, ಊಟ ಹಾಕಲ್ವೇನೋ? ಅತ್ತೆ ಮಾತಾಡ್ತದ? ಈಗ ಮಾತಾಡ್ಸ್ ನೋಡಿ. ಏನತ್ತೆ ಬೇಜಾರಾಯ್ತಾನೆ ತಾನೆ ಬಿಟ್ಟು ಹೆಂಗೆ ಕೇಳ್ಕೆ ಚೆನ್ನಾಗಿ ಮಾತಾಡ್ತಾರೆ. ಇನ್ನೇನತ್ತೆ ಸಮಾಚಾರ ಹಂಗೆ ಹಿಂಗೆ ಅಂತ ನಾನು ಮಾತಾಡ್ಸಿ ಫುಲ್ ಕಾಮಿಡಿ ಜೋಶ್ ಫುಲ್ ತಿಳ್ಕೊಳ್ತಾಯಿ. ನಿಮ್ಮ ಅತ್ತೆ ಮಾತ್ರ ನಿಮ್ಮ ಅತ್ತೆ ಥರ ಇದ್ಬಿಟ್ಟಿದ್ರೆ ನನ್ನ ಕತೆ ಡೈಲಿ. ಏನು ಮಾಡ್ತಿದ್ದೆ ನಮ್ಮ ಅತ್ತೆ ಹಂಗೆ ಜೋಕು 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 ಜಾಲಿ 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 ಜಾಲಿ. ನಮ್ಮ ಅಪ್ಪನ ಒಳ್ಳೆ ಕತೆ ಅಲ್ಲ ಕಣಪ್ಪ. ಯಾರೋ ಏನು ಪಡೆದ್ರೆ ಬಂದರೆ ಮನೆಗೆ ಹೋಗ್ಬೇಕು. ನೀನು ಹೆಂಗಪ್ಪ ಹಿಂಗೆ ಜಾಸ್ತಿ ಮಾತಾಡ್ಸ್ಲಿವ ನಾನು ನಾಚಿಕೆ ಆಗ್ತದ? ನಾನು ಅದಕ್ಕೆ ಹೊಡಿಗಾಯ್ತು, ನಾಚಿಕೆ ಆಯ್ತು ನಮ್ಮ ಅಪ್ಪ ಸಿಕ್ಕಾಪಟ್ಟೆ ಕತೆ. ಕಾಫಿ ಮಾಡ್ದ ಅಂತಂದರೆ ಮಾಡಿಕೊಟ್ಟು ಪಾಲೆ ಆಯ್ತು ನಮ್ಮಮ್ಮ. ನಾನು ಮಾತಾಡ್ತಾನಲ್ಲ ಬಂದಾಗ, ನೀನು ಬಂದಾಗ ಮಾತಾಡ್ತಲ್ಲ ನೋಡಿದೆ ನಾನು. ನಮ್ಮ ಅಪ್ಪ ನಮ್ಮ ಅಮ್ಮನ್ನ ಯಾವಾಗ ಬಂದ್ಬಿಟ್ರ ಅಂದ್ರೆ ಈ ಮೂಸ ಅಪ್ಪ ಆಮೇಲೆ ಯೋಗ ತಕೊಂಡು ನೀವು ಯಾವಾಗ ಹೋದ್ರು ಇನ್ನಲ್ಲ. ಇವಾಗ ನೀವು 2 ಸಲ 3 ಸಲ ಬಂದಿದ್ದೀರಾ ಇರಮ್ಮ. ಅವ್ರು 2 ಸಲ 3 ಸಲ ಬಂದಿರ್ತಾರೆ. ಯಾವಾಗ ಬಂದ್ರಪ್ಪ? ಹೇಗೆ ಬಂದ್ರ ಅಷ್ಟೇ ತಾನೇ ಮಾತಾಡ್ಸೋದು. ಏನು ಮಾತಾಡ್ತಾರ ನಮ್ಮ ಅಪ್ಪ? ಇಲ್ಲ ತಾನೇ? ಅಷ್ಟೇ 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 ನಮ್ಮ ಅಪ್ಪ ಅಂತಾರ ರಾಜ ಹುಲಿ. ನಾಚಿಕೆ ಮನುಷ್ಯ. ನಮ್ಮ ಅಪ್ಪ ನಮ್ಮ ಅಮ್ಮ ಜೊತೆ ಅಷ್ಟೇ ಫುಲ್ ಮಾತಾಡ್ತಾರೆ. ಅಗಳ ಬೀಗರು ಪರಿಚಯ ಇಲ್ವಾ? ಮಾವನ ಮತ್ತೆ ಮಾತಾಡ್ತಿಲ್ಲ. ನಾನು ಅಗಳ ನಾನು ಮಾತಾಡೋದು ಬಂತೆ. ಅಯ್ಯೋ ಒಳ್ಳೆ ಕತೆ. ಹಾಂ ಬಂದು ಮಾತಾಡ್ಸೋಲ್ಲ. ನಾನು ಏನು ಕೇಳಲ್ಲ. ಹೇಳ್ರಿ ನಾನು ಏನು ಕೇಳಲ್ಲ. ಚೆನ್ನಾಗಿ ನೋಡ್ಕೊಂತೀರ ಇನ್ನೇನು ಕೇಳಕ್ಕೆ ಹೆಂಗೆ? ಅದು ಚೆನ್ನಾಗಿರ್ಬೇಕಾರೆ ಇನ್ನೇನು ಕೇಳೋದು? ಇನ್ನೇನು ಕೇಳೋದು? ಚೆನ್ನಾಗಿ ನೋಡ್ಕೊಂತಿರ್ಬೇಕಾರೆ ಏನೋ ಇದ್ರೆ ಯಾಕಮ್ಮ ಏನಮ್ಮ ಅಂತ ಅನ್ಬೋದು. ಏನು ನಮ್ಮ ಇಲ್ಲಿಂದ ಸಖತ್ತಾಗಿದ್ರೆ ಬಿಡಪ್ಪ ಚೆನ್ನಾಗಿರ್ಲಿ ಅಷ್ಟೇ. ನಮ್ದು ಏನೋ ಪಾಡು. ನಿಜ ಹೇಳ್ತಾ ಇದ್ದ ಸತ್ಯ ನೋಡ್ರಿ. ಮಕ್ಕಳು ಕಳೆ ಬಂದ್ಬಿಡಿ ನೋಡ್ರಿ. ಅಲ್ಲ ಇವತ್ತು ಫುಲ್ ಜೋಶ್, ಎಕ್ಸ್ಟ್ರಾ ಜೋಶ್ ಇವತ್ತು. ತಿಂಗಳಿಂದ ಇಲ್ಲೇ ಇದ್ದು ಬಟ್ಟೆ ಹೊಲಿಗೆ ಹಾಕಿ ಕೊಟ್ಟಿರ್ಲಿಲ್ಲ. ನೆನ್ನೆ ಕೊಟ್ಟದ ಆಂಟಿಗೆ ಹೋಗಿ ಬಟ್ಟೆ ಹೊಲಿಗೆ ಹಾಕಿ ಕೊಡ್ತಾರೆ. ತಿಂಗಳಿಂದ ಇದ್ದಲ್ಲ ಹೊಲಿಗೆ ಹಾಕಿ ಕೇಳ್ತಾರೆ ಪಾಪ ಅವಳೇನು ಹೊಲಿಗೆ ಹಾಕೊಳ್ಳೋ ಹೆಂಗೋ. ಗೈಸ್ ಫೈನಲಿ ಬೆಳಗ್ಗೆ 5 ಗಂಟೆ ಬೆಟ್ಟಕ್ಕೆ ಬಂದನು. 5 ಗಂಟೆ ಅಲ್ಲ 5:15 ಆಗಿತ್ತು ಅನಿಸ್ತದೆ. 5:15 ಬೆಟ್ಟಕ್ಕೆ ಬಂದನು. ಇವತ್ತು ಎಕ್ಸಾಮು. ಅದೇ ಟೆನ್ಷನ್ ನೋಡ್ತಾಯಿದ್ದೆ. ರಾತ್ರಿ ಹಂಗೆ ವೀಡಿಯೋ ಮಾಡ್ತೀನಿ, ಹಂಗೆ ಸ್ಟಾಪ್ ಮಾಡ್ಬಿಟ್ಟು ಹೋಗೋದನ್ನು ಮರ್ತೇ ಬಿಟ್ಟಿದ್ದೀನಿ. ವೀಡಿಯೋ ಕ್ಲೋಸ್ ಎಂಡ್ ಮಾಡೋದ. ಸೊ ಇವತ್ತಿರೋ ಎಕ್ಸಾಮ್ಗೆ ಪೂರ್ತಿ ಪ್ರಿಪ್ರೇಷನ್ ಆಯಿತು ಒಂದು ರೇಂಜಿಗೆ. ಪಾಸ್ ಆಗ್ತೀನಿ. ಆಮೇಲೆ ಏನು ನೋಡ್ತಾಯಿದ್ರೆ ಇದು ಮತ್ತು ಯಾವುದು ಈ ವ್ಲಾಗ್ನ ನೋಡ್ತೀರಾ. ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ತಂಗಿ ಕಳಿಸ್ಕೊಡ್ತಿರ್ತದೆ. ಸೊ ಎಲ್ಲ ಪ್ರಿಪೇರ್ ಆಗ್ತವ್ರೆ. ಮೋಸ್ಟ್ಲಿ ಮಧ್ಯಾಹ್ನ 12 ಗಂಟೆ ಅಷ್ಟೇ ಹೋಗ್ಬಿಡ್ಬೋದು. ಸೊ ಮನೆಯೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ಮಾಮೂಲಿ ಅಡಿಗೆ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಾ ಇರ್ತಾರೆ. ಎಲ್ಲ ಪ್ಯಾಕ್ ಲಗೇಜ್ ಎಲ್ಲ ಪ್ಯಾಕ್ ಆಗಿ ನನ್ನ ತಂಗಿ ಇಲ್ಲಿ ಇವತ್ತು ಬಾಯ ಹೇಳೋ ಸಮಯ ಬಂತು. ಸೊ ಒಂಥರ ಬೇಜಾರ್ತದೆ, ಏನು ಮಾಡೋಕ್ಕಾಗಲ್ಲ. ಇರಲಿ ಅವಾಗ ಹೋಗ್ಬೋದಾರ ನಾವು. ನೆಕ್ಸ್ಟು ನಮ್ಮದೇ ಕತೆ ನೋಡಬೇಕು. ಕಾಲೇಜು ಮುಗೀತು ಗೈಸ್. ನನ್ನ ತಂಗಿ ಇತ್ತು ಮದುವೆ ಆದ, ಅವಳು ಹೋದ್ಲು. ನನ್ನ ಕಾಲೇಜ್ ಜೀವನ ನಡೀತಾಯಿತ್ತು. ಒಂಥರ ಎಂಜಾಯ್ ಥ್ರಿಲ್ಲಿಂಗ್ ಆಗಿತ್ತು. ಕಾಲೇಜು ಮುಗೀತು. ಇವತ್ತೊಂದು ಎಕ್ಸಾಮ್ ಆದರೆ ಇನ್ನೊಂದೇ ಒಂದು ಇರ್ತದೆ. ಇನ್ನೊಂದೇ ಒಂದು ಮುಗೀತು ಅಂತಂದರೆ
ಅಲ್ಲಿ ಮುಗಿತು ಕಾಲೇಜು. ನೆಕ್ಸ್ಟು ಏನು ಮಾಡೋದು ಅಂತಲೇ ತಲೆ ಓಡಲ್ಲ, ಏನೋ ಒಂದು ಆಗ್ತದೆ ಅಷ್ಟೇ ಗೈಸ್. ಲಾಸ್ಟ್ ವೀಡಿಯೋ ನನ್ನ ತಂಗಿದು ಅಂತಂದರೆ ಈ ತಿಂಗಳಲ್ಲಿ ಲಾಸ್ಟ್ ಅಂತಂದರೆ ಕಂಟಿನ್ಯೂಸ್ ಆಗಿರಲ್ಲ. ಇವಾಗ ಒಂದು ತಿಂಗಳಿಂದ ರೆಗ್ಯುಲರ್ ಆಗಿದ್ಲು, ಇನ್ನು ಮುಂದೆ ಇರಲ್ಲ. ಸೊ ಅದೊಂದೇ ಬೇಜಾರು ಅಷ್ಟೇ. ಬಟ್ ಅದೇನೇ ಒಕೇಶನಲ್ಲಿ ಯಾವಾಗ ಹಬ್ಬ ಗಿಬ್ಬ ಫಂಕ್ಷನ್ ಅದು ಇದೇನೋ ಅಲ್ಲಿ ಇಲ್ಲಿ ಏನೋ ಹೋದರೆ ಇರ್ತಾಳೆ, ಅದೊಂದೇ ಡಿಫ್ರೆನ್ಸು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹೆಂಗೆ ಅನ್ಸು ಅಂತ ಕಮೆಂಟ್ ಮಾಡಿರಿ. ಇವಾಗ ನಿಮಗೆ ನನ್ನ ತಂಗಿನೂ ನಮ್ಮ ಅತ್ತೆ ಮಾತ್ರ ಒಳ್ಳೆ ಬಾಂಡಿಂಗಲ್ಲ ಅವರೇ, ಸಿಕ್ಕಾಪಟ್ಟೆ ಗೈಸ್. ನಮ್ಮ ಅತ್ತೆ ಅವರಲ್ಲ ಅವರು ಒಂಥರ ಯಾವಾಗಲೂ ಒಂಥರ ಫುಲ್ಲು ಜೋಶು ಏನೈತೆ ಜೀವನದಲ್ಲಿ ಮಜಾ ಮಾಡ್ಕೊಂಡು ಆರಾಮಾಗಿರೋಣ ಅನ್ನೋ ಥರ ಫುಲ್ ಒಂಥರ ಎಂಜಾಯ್ಮೆಂಟ್ ಆಗಿರೋದು. ಆ ಥರ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಫುಲ್ಲು ಯಾವಾಗಲೂ ಜಾಲಿ ಹೆಂಗೆ ಚೆನ್ನಾಗಿರೋ ಸಾಕು. ಅತ್ತೆ ಸೊಸೆಯ ಸಂಬಂಧ, ಕೋಆರ್ಡಿನೇಷನು, ಬಾಂಡಿಂಗು ಎಲ್ಲ ಅಷ್ಟೆಲ್ಲ ನಮಗೂ ಬೇಕಾಗಿರೋದು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋನೆಲ್ಲ ಎಂಡ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನಪ್ಪ ನೋಡ್ತೀನಿ ಅಂದರೆ ನಾನು ಮನೆಗೆ ಹೋಗಿ ಕಾಲೇಜ್ ರೆಡಿ ಆಗ್ತೀನಿ. ನೆಕ್ಸ್ಟ್ ನನ್ನ ತಂಗಿ ಪ್ರಿಪ್ರೇಷನ್ ಆಗಿ ಮನೆಗಿಂದ ಕಳ್ಸ್ಕೊಡೋದು ವಿಡಿಯೋ ನೋಡ್ತೀರಾ. ಅದಾದಮೇಲೆ ಏನೇನು ಎತ್ತೈತೆ ಅಂತ ನೆಕ್ಸ್ಟ್ ವೀಡಿಯೋ ನೋಡಿರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ ಬೈ ಬೈ. ಓದಿದ್ದಾಯ್ತು, ಬುಕ್ ಇಲ್ಲೇ ಐತೆ. ಮಾರ್ಕೆಟಿಂಗ್ ಗೈಸ್, ಏನು ಯೂಸಿಂದ ಮಾರ್ಕೆಟಿಂಗ್ ಓದಿದ್ದೇನೆ. ಸೊ ಏನಷ್ಟು ತಲೆ ಕೆಟ್ಟನಿಗೆ ಓದ್ತೀನಿ ಪೇಪರ್ ಬಗ್ಗೆ ಬರೋದು ಬರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.